ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕರ್ಣನಿಗೆ ಲಾರಿ ಅಪಘಾತ ಮಾಡಿಸಿದ್ದು ಬೇರೆ ಯಾರೂ ಅಲ್ಲ, ಸ್ವಂತ ತಂದೆ ರಮೇಶ್. ತನ್ನ ತಂಗಿ ತಾರಾಳ ಕುತಂತ್ರದ ಬಲೆಗೆ ಬಿದ್ದ ರಮೇಶ್, ಕರ್ಣ ತನ್ನ ಮಗನೆಂದು ಗೊತ್ತಿಲ್ಲದೆ ಈ ಕೃತ್ಯವನ್ನು ಮಾಡಿದ್ದಾರೆ. ಕರ್ಣ ನಿಧಿಯೊಂದಿಗೆ ವಿಡಿಯೋ ಕಾಲ್ ಮಾತಾಡ್ತಾ ಇರುವಾಗಲೇ ಈ ಭೀಕರ ಅಪಘಾತ ಸಂಭವಿಸಿದೆ. ಇದ್ದಕ್ಕಿದ್ದಂತೆ ಫೋನ್ ಕಟ್ ಆದಾಗ ಗಾಬರಿಯಾದ ನಿಧಿ, ಕರ್ಣ ಸರ್ಗೆ ಏನೋ ಆಗಿದೆ, ಅವರು ಮಾತಾಡ್ತಾ ಇಲ್ಲ, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅತ್ತೆ. ಅವರು ಫೋನ್ನಲ್ಲಿ ನಿಧಿ ಹೋಟೆಲ್ ಹತ್ರ ಇದ್ದೀನಿ ಅಂತ ಏನೋ ಹೇಳ್ತಿದ್ರು, ಆ ಜಾಗನ ಹುಡ್ಕೊಂಡು ಹೊರಡೋಣ ಬನ್ನಿ ಅತ್ತೆ ಅಂತ ಕಾಲ್ನಲ್ಲಿ ಮಾತನಾಡ್ತಾ ಇರುವಾಗ ಕರ್ಣ ನೀಡಿದ್ದ ಹಿಂಟ್ ಆಧಾರದ ಮೇಲೆ ಅವರಿಬ್ಬರು ಅಪಘಾತ ಆದ ಸ್ಥಳಕ್ಕೆ ಹೋಗಿದ್ದಾರೆ. ಇನ್ನೊಂದು ಕಡೆ ಗುಂಡಮ್ಮನಿಂದ ಶಿವಣ್ಣನಿಗೆ ಸೀತೆ ಯಾರು ಅನ್ನೋದು ಗೊತ್ತಾಗಿದೆ. ಅಣ್ಣ, ಕರ್ಣ ಸರ್ ಯಾರನ್ನ ಹುಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ, ಯಾರನ್ನ ಹುಡ್ಕೊಂಡು ಬಂದಿದ್ದಾರಣ್ಣ ಅಂತ ಕೇಳಿದ ಗುಂಡಮ್ಮನಿಗೆ, ಸೀತಾ ಅನ್ನೋರ್ನ ಹುಡ್ಕೊಂಡು ಬಂದಿದ್ದ ಕರ್ಣ, ಆದ್ರೆ ಅವರಿದ್ದ ಮನೆಗೆ ಬೀಗ ಹಾಕಿದೆ ಅಂತ ಶಿವಣ್ಣ ಹೇಳಿದ್ದಾರೆ. ಅಯ್ಯೋ ಅಣ್ಣ, ಕರ್ಣ ಸರು ಸೀತಮ್ಮವರು ಇಬ್ರು ಒಟ್ಟಿಗೆ ಇಲ್ವಾ? ಯಾಕೆ ಮಗ ತಾಯಿನ ಹುಡ್ಕೊಂಡು ಬಂದ ಅಂತ ರಶ್ಮಿ ಕೇಳಿದ್ದಾಳೆ. ಆಗ ಶಿವಣ್ಣ, ಏನ್ ಹೇಳ್ತಿದೀಯ ರಶ್ಮಿ ನೀನು? ಕರ್ಣ ತಾಯಿನೇ ಸೀತಮ್ಮನ ಅಂತ ಶಾಕಲ್ಲಿ ಕೇಳಿದ್ದಾರೆ. ಹೌದು ಅಣ್ಣ, ಕರ್ಣ ಸರ್ ತಾಯಿನೇ ಸೀತಮ್ಮ. ಅಮ್ಮನೇ ಒಮ್ಮೆ ಹೇಳಿದ್ರು ಅವರೇ ಸೀತಮ್ಮನಿಗೆ ಹೆರಿಗೆ ಮಾಡಿಸಿದ್ರಂತೆ. ನಾನೇನೋ ಸೀತಮ್ಮ ಕರ್ಣ ಸರ್ ಒಟ್ಟಿಗೆ ಇದ್ದಾರೆ ಅಂತ ಅನ್ಕೊಂಡೆ, ಆದ್ರೆ ಇಲ್ಲಿ ಏನೋ ಆಗಿದೆ. ತಾಯಿನೇ ಹುಡ್ಕೊಂಡು ಕರ್ಣ ಸರ್ ಬಂದಿದ್ದಾರಲ್ಲ, ಪಾಪ ಅವರಿಗೆ ಅವರೇ ತನ್ನ ತಾಯಿ ಅಂತ ಗೊತ್ತಿಲ್ವೇನೋ ಅಂತ ರಶ್ಮಿ ಹೇಳಿದ್ದಾಳೆ. ಗುಂಡು, ಎಂತ ಖುಷಿ ವಿಷಯ ಹೇಳಿದೆ ನೀನು. ಈಗ್ಲೇ ಕರ್ಣ ಸರ್ಗೆ ಕಾಲ್ ಮಾಡಿ ನೀನು ಹುಡ್ಕೊಂಡು ಬಂದ ಸೀತಮ್ಮನೇ ನಿನ್ನ ತಾಯಿ ಅಂತ ಹೇಳ್ತೀನಿ ಅಂತ ಕರ್ಣನ್ಗೆ ಕಾಲ್ ಮಾಡ್ತಿದ್ದಾರೆ ಶಿವಣ್ಣ. ಆದರೆ ಈಗಾಗಲೇ ಕರ್ಣನಿಗೆ ಲಾರಿ ಅಪಘಾತ ಮಾಡಿಸಿದ್ದಾರೆ ರಮೇಶ್. ಅಪಘಾತಕ್ಕೊಳಗಾಗಿ ರೋಡಲ್ಲಿ ಬಿದ್ದ ಕರ್ಣನನ್ನ ನೋಡಿ, ಇಲ್ಲಿಗೆ ನಿನ್ನ ಪೀಡೆ ತೊಲಗಿತು, ಇನ್ಮುಂದೆ ನಾನು ನೆಮ್ಮದಿಯಿಂದ ಇರ್ಬೋದು ಅಂತ ಖುಷಿ ಪಟ್ಕೊಂಡ ರಮೇಶ್ ಕರ್ಣನ ಫೋನು ರಿಂಗ್ ಆಗ್ತಿರೋದು ನೋಡಿ ರಿಸೀವ್ ಮಾಡಿದ್ದಾರೆ. ಆಗ, ಕರ್ಣ ಸರ್, ನೀವು ಸೀತಮ್ಮಗಾಗಿ ಹುಡುಕ್ತಾ ಇದ್ರಲ್ಲ, ಅವ್ರು ಯಾರು, ಅವ್ರ ಮಗ ಯಾರು ಅಂತ ಗೊತ್ತಾಗಿದೆ, ಬೇಗ ಬನ್ನಿ ಅಂತ ಹೇಳಿ ಶಿವಣ್ಣ ಫೋನ್ ಇಟ್ಟಿದ್ದಾರೆ. ಏನು, ಸೀತಾ ಬಗ್ಗೆ ಶಿವಣ್ಣನಿಗೆ ಗೊತ್ತಾಗಿದೆಯಾ? ಮಗ ಯಾರು ಗೊತ್ತಿದೆ ಅಂತ ಹೇಳ್ತಿದ್ದಾನೆ. ಹಾಗಾದ್ರೆ ನನ್ನ ಮಗ ಯಾರು? ಸೀತಾ ಬದುಕಿದ್ದಾಳ ತಿಳ್ಕೋಬೇಕು ಅನ್ನೋ ಆಸೆಯಲ್ಲಿ ಶಿವಣ್ಣನ ಹತ್ರ ಬಂದ ರಮೇಶ್ಗೆ ಕರ್ಣನ ಹೆತ್ತ ತಾಯಿ ಸೀತಾ ಅನ್ನೋ ಸತ್ಯ ಶಿವಣ್ಣನಿಂದ ಗೊತ್ತಾಗಿದೆ. ಅಷ್ಟರಲ್ಲಾಗಲೇ ಕರ್ಣನಿಗೆ ಅಪಘಾತವಾಗಿದ್ದು ರಮೇಶ್ಗೆ ಸಂಕಟವಾಗಿದೆ. ನನ್ನ ಕಂದನನ್ನ ನಾನೇ ಮುಗಿಸಿದ್ದೀನಿ, ಎಂತ ಪಾಪಿ ನಾನು, ಹೆತ್ತ ಮಗಳನ್ನೇ ಕಳ್ಕೊಂಡಿದ್ದೀನಿ. ನೀನು ಅಪ್ಪ ಅಂತ ಕರೆದಾಗ ನನಗೆ ಅಸಹ್ಯ ಆಗ್ತಿತ್ತು, ಈಗ ನಿನ್ನ ಬಾಯಲ್ಲಿ ಅಪ್ಪ ಅಂತ ಕರೆಸ್ಕೊಳ್ಳೋದಕ್ಕೆ ನೀನೇ ಇಲ್ವಲ್ಲೋ ಮಗನೇ. ಇಲ್ಲ, ನನ್ನ ಮಗನಿಗೆ ಏನೂ ಆಗ್ಬಾರ್ದು ಅಂತ ರಮೇಶ್ ರಸ್ತೆಯಲ್ಲೇ ಬಿದ್ದು ಗೋಲಾಡ್ತಾ ಇದ್ದಾನೆ. ಈ ರೀತಿ ಹೈ ಡ್ರಾಮಾ ಈ ಕಥೆಯಲ್ಲಿ ನಡೀತಾ ಇದೆ. ಇಂಥ ಸಮಯದಲ್ಲಿ ನಿಧಿ ಪಾತ್ರಧಾರಿ ಭವ್ಯ ಗೌಡ ಅವರು ಒಂದು ವಿಡಿಯೋನ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಅವರಿಗೆ ಅಪಘಾತವಾದಂತೆ ತೋರಿಸಿದ್ದಾರೆ. ಇದನ್ನ ನೋಡಿದ ವೀಕ್ಷಕರು, ಕರ್ಣನ ನಂತರ ಈಗ ನಿಧಿಗೂ ಆಕ್ಸಿಡೆಂಟ್ ಆಯ್ತಾ, ಇದು ಧಾರಾವಾಹಿಯ ಕ್ಲೈಮ್ಯಾಕ್ಸ್ ಇರ್ಬೋದಾ ಅಂತ ಗಾಬರಿಯಿಂದ ಕಮೆಂಟ್ ಮಾಡಿದ್ದಾರೆ. ಆದ್ರೆ ನಿಜಕ್ಕೂ ಭವ್ಯ ಗೌಡ ಹಂಚಿಕೊಂಡ ವಿಡಿಯೋಗೂ ಕರ್ಣ ಧಾರಾವಾಹಿಗೂ ಯಾವುದೇ ಸಂಬಂಧವಿಲ್ಲ. ಅದು ಅವರು ಆ ಹಿಂದೆ ನಟಿಸಿದ್ದ ಒಂದು ಸಿನಿಮಾದ ಚಿತ್ರೀಕರಣದ ತುಣುಕು ಅಷ್ಟೇ. ಇದೀಗ ಈ ನಟಿ ಬೆಳ್ಳಿ ತೆರೆಯಲ್ಲೂ ಮಿಂಚಲು ಸಿದ್ಧರಾಗಿದ್ದಾರೆ. ಹಿಂದೆ ಸಿನಿಮಾನಲ್ಲಿ ಕೆಲಸ ಮಾಡಿದ ಅದ್ಭುತ ಅನುಭವವನ್ನು ನೆನಪಿಸ್ಕೊಳ್ತಾ ಅವರು ಆ ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ ಅಷ್ಟೇ. ಸದ್ಯದ ಈ ಕಥೆಯಲ್ಲಿ ರಮೇಶ್ಗೆ ತನ್ನ ಮಗ ಕರ್ಣ ಅನ್ನೋ ಸತ್ಯ ಗೊತ್ತಾಗಿದೆ. ಈ ಕಡೆ ಕರ್ಣ ಅಪಘಾತವಾಗಿ ಹಾಸ್ಪಿಟ್ಲಲ್ಲಿ ಇದ್ದಾನೆ. ನಿಧಿ ಅತ್ತೆ ಜೊತೆ ಅಲ್ಲಿಗೆ ಓಡೋಡಿ ಬಂದಿದ್ದಾಳೆ. ಒಟ್ಟಿನಲ್ಲಿ ಕರ್ಣ ಮತ್ತು ನಿಧಿಯ ಮುಂದಿನ ಹಾದಿ ಏನಾಗಲಿದೆ ಅನ್ನೋದು ಕಿರುತೆರೆ ವೀಕ್ಷಕರ ಕುತೂಹಲಕ್ಕೆ ಕಾರಣವಾಗಿದೆ. ಕರ್ಣನಿಗೆ ಅಪಘಾತ ಆದ ಸ್ಥಳಕ್ಕೆ ಅತ್ತೆ ಜೊತೆ ಓಡೋಡಿ ಅಲ್ಲಿಗೆ ಬಂದ ನಿಧಿ ಕರ್ಣನನ್ನ ಆ ಸ್ಥಿತಿನಲ್ಲಿ ನೋಡಿ ಕಣ್ಣೀರು ಹಾಕ್ತಾ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾಳೆ. ಕರ್ಣ ಸರ್, ನಾನು ನಿಮ್ಮ ಜೊತೆಗಿದ್ದೀನಿ, ಅದೆಂಥ ಪರಿಸ್ಥಿತಿ ಬಂದರೂ ನಮ್ಮಿಂದ ನೀವು ದೂರ ಆಗಲ್ಲ, ನಾನು ನಿಮ್ಮನ್ನ ಕಾಪಾಡ್ಕೊಳ್ತೀನಿ ಅಂತ
ಹೇಳ್ತಿದ್ದ ನಿಧಿಗೆ, ನಿಧಿ ನನಗೊಂದು ಅರ್ಥ ಆಗ್ತಿಲ್ಲ. ಕರ್ಣ ಯಾಕೆ ಮಾರುಗೂಡಿಗೆ ಬಂದಿದ್ರು? ಅಷ್ಟಕ್ಕೂ ಕರ್ಣ ಇಲ್ಲಿಗೆ ಯಾಕೆ ಬರಬೇಕಾಗಿತ್ತು? ಇಲ್ಲಿಗೆ ಬಂದಿಲ್ಲ ಅಂದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಅಂತ ಮಾಲತಿ ಹೇಳ್ತಾರೆ. ಇಲ್ಲ ಅತ್ತೆ, ನನಗೂ ಗೊತ್ತಿಲ್ಲ. ಬಂದ ಮೇಲೆ ವಿಷಯ ಹೇಳ್ತೀನಿ ಅಂತ ಹೇಳಿದ್ರು. ನಾನು ಸುಮ್ಮನೆ ಆದೆ. ಈ ತರ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ ಅತ್ತೆ. ಎಂತ ಕೆಲಸ ಆಗೋಯ್ತು? ಇಲ್ಲ, ಇದನ್ನ ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾರು ಅಂತ ತಿಳ್ಕೋಬೇಕು. ಅವ್ರು ಯಾರೇ ಆದ್ರೂ ಖಂಡಿತ ನಾನು ಅವರನ್ನ ಸುಮ್ಮನೆ ಬಿಡಲ್ಲ ಅತ್ತೆ. ಈಗಲೇ ಡಾಕ್ಟರ್ ಪಾರ್ವತಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ ನಿಧಿ ಪಾರುಗೆ ಕಾಲ್ ಮಾಡಿ, ನಿಮ್ಮ ಹತ್ರ ಒಂದು ಮುಖ್ಯವಾಗಿರೋ ವಿಷಯದ ಬಗ್ಗೆ ಮಾತಾಡ್ಬೇಕಾಗಿತ್ತು. ಅದು ಕರ್ಣ ಸರ್ ಏನಾದ್ರೂ ಮಾರುಗೂಡಿಗೆ ಬಂದಿದ್ರಾ ಅಂತ ಕೇಳಿದಾಗ, ಹೌದು ನಿಧಿ ಬಂದಿದ್ರು. ಹಾಗೆ ಸೀತಾ ಅವರ ಬಗ್ಗೆ ಸತ್ಯ ತಿಳ್ಕೋಬೇಕು ಅಂತ ಬಂದಿದ್ರು. ಅದಾದ ಮೇಲೆ ಏನೋ ಮುಖ್ಯವಾಗಿರೋ ಕೆಲಸ ಇದೆ ಅಂತ ಆಸ್ಪತ್ರೆಗೆ ಹೋಗಿದ್ರಂತೆ. ಅದಕ್ಕೆ ಅವರ ತಂದೆ ರಮೇಶ್ ಅವರು ಬಂದಿದ್ರು. ಅವರ ಹತ್ರನೇ ಎಲ್ಲಾ ಸತ್ಯ ಹೇಳಿದ್ವಲ್ವಾ ಅಂತ ಪಾರು ಹೇಳಿದ ತಕ್ಷಣ, ಏನ್ ಹೇಳ್ತಿದ್ದೀರಾ ಪಾರ್ವತಿ ಅವರೇ, ನಿಜಾನಾ ಅಂತ ನಿಧಿ ಕೇಳ್ತಾರೆ. ಹೌದು ನಿಧಿ, ಯಾಕೆ ನಿಮ್ಮ ಮಾವ ರಮೇಶ್ ಅವರು ಇದು ಯಾವುದ್ರ ಬಗ್ಗೆನೂ ಹೇಳಿಲ್ವಾ? ಹಾಗೆ ಕರ್ಣ ಸರ್ಗೂ ಈ ವಿಷಯ ಗೊತ್ತಾಗಿಲ್ವಾ? ಅಷ್ಟಕ್ಕೂ ಸೀತಾ ಅವರ ಬಗ್ಗೆ ಎಲ್ಲಾ ಸತ್ಯಾನೂ ಗೊತ್ತಾಗಿದೆ. ಹಾಗೆ ಕರ್ಣ ಸರ್ ತಾಯಿ ಬಗ್ಗೆನೂ ಗೊತ್ತಾಯ್ತು ಅಂತ ಅಂತ ಪಾರು ಹೇಳಿದಾಗ, ಏನ್ ಹೇಳ್ತಿದ್ದೀರಾ ನೀವು? ಕರ್ಣ ಸರ್ ತಾಯಿ ಬಗ್ಗೆ ಗೊತ್ತಾಯ್ತಾ? ಯಾರು ಅವರು ಅಂತ ಶಾಕಲ್ಲಿ ಕೇಳಿದ್ದಾಳೆ ನಿಧಿ. ಅಯ್ಯೋ ನಿಧಿ, ಕರ್ಣ ಸರ್ ತಾಯಿ ಬೇರೆ ಯಾರು ಅಲ್ಲ, ಸೀತಾ ಅವರು. ಹಾಗೆ ಈ ಸತ್ಯ ಹೇಳ್ಬೇಕು ಅಂತ ತುಂಬಾ ಖುಷಿಯಿಂದ ಶಿವು ಮಾವ ಕಾಯ್ತಾ ಇದ್ರು. ಆದ್ರೆ ಕರ್ಣ ಸರ್ ಕೆಲಸ ಇದೆ ಅಂತ ಹೋದ್ರು. ಅವರ ಪರವಾಗಿ ಅವರ ತಂದೆನ ಕಳ್ಸಿದ್ರು. ಅವರ ಹತ್ರ ಎಲ್ಲಾ ವಿಷಯನೂ ಹೇಳಿದ್ವಿ. ಇದೇ ಸತ್ಯ ಅಂತ ಪಾರ್ವತಿ ಹೇಳಿದಾಗ, ನನ್ಗಂತೂ ಏನು ನಂಬೋದಿಕ್ಕೆ ಆಗ್ತಿಲ್ಲ ಪಾರ್ವತಿ ಅವರೇ. ಅಷ್ಟಕ್ಕೂ ರಮೇಶ್ ಮಾವ ಯಾಕೆ ಅಲ್ಲಿಗೆ ಬಂದಿದ್ರು? ಅದು ಕರ್ಣ ಸರ್ ಅಲ್ಲಿಗೆ ಹೋದಾಗ್ಲೇ ನನ್ಗೆ ಯಾಕೋ ಇದನ್ನೆಲ್ಲ ಮಾಡಿರೋದು ರಮೇಶ್ ಮಾವನೇ ಅಂತ ಅನಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಸಲ ಮಾತ್ರ ಅವರನ್ನ ಕ್ಷಮಿಸಲ್ಲ ಅಂತ ನಿಧಿ ಕೋಪದಲ್ಲಿ ಹೇಳಿದ್ದಾಳೆ. ಏನಾಯ್ತು ನಿಧಿ, ನೀನ್ ಮಾತಾಡೋದು ನನಗೆ ಅರ್ಥ ಆಗ್ತಿಲ್ಲ ಅಂತ ಕೇಳಿದ ಪಾರುಗೆ, ಏನೂ ಇಲ್ಲ ಪಾರ್ವತಿ ಅವರೇ, ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡಿದ್ದಾಳೆ ನಿಧಿ. ಇನ್ನು ನಿಧಿ ಮಾಲತಿ ಹತ್ರ, ಅಮ್ಮ ಸತ್ಯ ಗೊತ್ತಾಯ್ತು. ಕರ್ಣ ಸರ್ ತಾಯಿ ಹೆಸರು ಸೀತಾ ಅಂತೆ. ಈ ಸತ್ಯದ ಬಗ್ಗೆ ತಿಳ್ಕೋಬೇಕು ಅಂತ ಕರ್ಣ ಸರ್ ಮಾರುಗುಡಿಗೆ ಹೋಗಿದ್ದು. ಆದರೆ ಈಗ ಈ ಪರಿಸ್ಥಿತಿ ಬಂದಿದೆ. ಅವರ ಆ ಪರಿಸ್ಥಿತಿಗೆ ಕಾರಣ ಮಾವಾನೇ ಅಂತ ಗೊತ್ತಾಗಿದೆ ಅಂತ ಸಿಟ್ಟಲ್ಲಿ ನಿಧಿ ಹೇಳ್ತಿದ್ದಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಅಜ್ಜಿ, ಏನ್ ಹೇಳ್ತಿದೀಯಾ ನಿಧಿ? ಕರ್ಣ ತಾಯಿ ಸೀತಾನಾ ಅಂತ ಕೇಳಿದ್ದಾರೆ. ಹೌದು ಅಜ್ಜಿ, ಈಗಷ್ಟೇ ನನಗೆ ಸತ್ಯ ಗೊತ್ತಾಯ್ತು ಅಂತ ನಿಧಿ ಹೇಳಿದ್ದಾಳೆ. ಇನ್ನು ಅದೇ ಸಮಯಕ್ಕೆ ಡಾಕ್ಟರ್ ಅಲ್ಲಿಗೆ ಬಂದಿದ್ದಾರೆ. ಡಾಕ್ಟರ್, ನನ್ನ ಮಗ ಹೇಗಿದ್ದಾನೆ? ಅವನಿಗೆ ಏನೂ ಆಗಿಲ್ವಲ್ಲ ಅಂತ ಗಾಬರಿಯಲ್ಲಿ ಕೇಳ್ತಿದ್ದ ಮಾಲತಿಗೆ, ಈಗಲೇ ಏನು ಹೇಳಕ್ಕಾಗಲ್ಲ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅಂತ ಡಾಕ್ಟರ್ ಹೇಳಿ ಹೋಗಿದ್ದಾರೆ. ಎಂತ ಕೆಲಸ ಆಯ್ತು ಕರ್ಣ ಸರ್. ನನಗೆ ಒಂದು ಮಾತು ಹೇಳಿದ್ದಿದ್ರೆ ನಾನು ನಿಮ್ಮ ಜೊತೆ ಬರ್ತಿದ್ದೆ. ನಾವಿಬ್ಬರು ಊರಿಗೆ ಹೋಗ್ಬೋದಾಗಿತ್ತು. ಎಲ್ಲಾ ಸತ್ಯ ತಿಳ್ಕೊಂಡು ಖುಷಿಯಾಗಿ ಬರ್ಬೋದಾಗಿತ್ತು. ಆದ್ರೆ ನೀವು ಯಾಕೆ ಒಬ್ರೇ ಹೋದ್ರಿ ಅಂತ ಅನ್ಕೊಂತಿದ್ದಾಳೆ ನಿಧಿ. ಮತ್ತೊಂದ್ ಕಡೆ ರಮೇಶ್ ಮಗ ಕರ್ಣನನ್ನ ನೋಡೋದಕ್ಕೆ ಆಸ್ಪತ್ರೆಗೆ ಬಂದಿದ್ದಾರೆ. ಮಾವನ ನೋಡಿದ ತಕ್ಷಣ ಈಗ ನಿಮಗೆ ಖುಷಿಯಾಗಿರ್ಬೇಕಲ್ವಾ ಅಂತ ಸಿಟ್ಟಲ್ಲಿ ಕೇಳಿದ ನಿಧಿಗೆ, ನಾನು ಕರ್ಣನನ್ನ ಈಗ್ಲೇ ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಕಣ್ಣೀರು ಹಾಕ್ತಾ ರಮೇಶ್ ಕೇಳ್ತಿದ್ದಾರೆ. ಸಾಕು ನಿಲ್ಸಿ ನಿಮ್ಮ ನಾಟಕನ. ಇನ್ನೂ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವು? ಇಷ್ಟು ದಿನ ಮಾಡಿದ ನಾಟಕ ಸಾಕಾಗಿಲ್ವಾ? ಇವತ್ತಿನ ಈ ಸ್ಥಿತಿಗೆ ಕಾರಣನೇ ನೀವು. ಮೊದಲು ಇಲ್ಲಿಂದ ಹೋಗಿ ಅಂತ ನಿಧಿ ಸಿಟ್ಟಲ್ಲಿ ಹೇಳ್ತಿದ್ದಾಳೆ. ಇಲ್ಲ, ನಾನು ಕರ್ಣನನ್ನ ನೋಡ್ಲೇಬೇಕು, ಅವನಿಗೆ ಎಲ್ಲಾ ಸತ್ಯನೂ ಹೇಳ್ಬೇಕು. ನಿಧಿ, ಒಂದೇ ಒಂದು ಅವಕಾಶ ಮಾಡಿಕೊಡು ಅಂತ ಕಣ್ಣೀರು ಹಾಕ್ತಾ ಬೇಡ್ಕೊಳ್ತಿದ್ದಾರೆ ರಮೇಶ್. ಮುಂದೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋನಲ್ಲಿ ನೋಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.